ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಜು ಚೇತು ಟೈಲರಿಂಗ್ ಟ್ಯುಟೋರಿಯಲ್. ಇವತ್ತಿನ ವಿಡಿಯೋದೊಳಗೆ ನಾನು ಸ್ಟ್ರೇಟ್ ಪ್ಯಾಂಟ್ ಕಟ್ಟಿಂಗನ್ನು ಹೇಳ್ಕೊಡಕತ್ತೀನಿ. ನಾವು ಇದನ್ನು ಚುಡಿ ಟಾಪ್ ಇರುತ್ತಲ್ಲ, ಸ್ಟಿಚ್ ಮಾಡ್ಕೋತೀವಲ್ಲ ಅದ್ರ ಮೇಲೆ ಹಾಕ್ಕೋಬೋದು, ಅಥವಾ ಇವು ರೆಡಿಮೇಡ್ ಕುರ್ತಾ ತೊಗೋತೀವಲ್ಲ ಅದ್ರ ಮೇಲೂ ವೇರ್ ಮಾಡ್ಬೋದು. ನೋಡಿರಿ, ನಮ್ಮದು ಪ್ಯಾಂಟಿನ ಉದ್ದ 36 ಇಂಚ್ ಐತಿ. ಕೆಳಗಡೆ 2 ಇಂಚ್ ಎಕ್ಸ್ಟ್ರಾ ಮಾರ್ಕಿಂಗ್ ಹಾಕ್ಕೊಂಡೆ. ನೋಡಿರಿ, ನಾನು 2 ಇಂಚ್ ಮಾರ್ಕಿಂಗ್ ಹಾಕ್ಕೊಂಡೆ. ನೋಡಿರಿ, ಇಲ್ಲಿ ಫೋಲ್ಡಿಂಗು ಒನ್ ಪೀಸ್ ಅಷ್ಟೇ, ಅಂದ್ರೆ 2 ಪೀಸ್ ಅಷ್ಟೇ ನಾನು ಇದು ಮಾಡತ್ತೀನಿ. ಇದು ಬ್ಯಾಕ್ ಪಾರ್ಟ್. ಫ್ರಂಟ್ ಪಾರ್ಟಿಂದ ಸ್ವಲ್ಪ ಬಟ್ಟೆ ಎಕ್ಸ್ಟ್ರಾ ತೊಗೊಂಡ್ರೆ ನಮ್ಗೆ ಸೀಟ್ ಒಳಗೆ ಯಾವುದೇ ಪ್ರಾಬ್ಲಮ್, ಸೀಟ್ ಒಳಗೆ ಅಂದ್ರೆ ಹಿಂಗೆ ಸ್ಟಿಚ್ ಬಿಚ್ಚುವುದು ಆ ರೀತಿ ಏನೂ ಆಗೋದಿಲ್ಲ. ಅದಕ್ಕೆ ಈ ಮೆಥಡ್ ಒಳಗೆ ಹೇಳ್ಕೊಡಕತ್ತೀನಿ. ಇದು ಬ್ಯಾಕ್ ಪಾರ್ಟ್ರಿನ ಕಟ್ ಮಾಡೋದು ಫಸ್ಟ್, ಆಮೇಲೆ ಫ್ರಂಟ್ ಪಾರ್ಟ್ ಒಳಗೆ ಎಷ್ಟು ಎಕ್ಸ್ಟೆಂಡ್ ಮಾಡ್ಕೋಬೇಕಂತ ವಿಡಿಯೋದೊಳಗೆ ಹೇಳ್ತೀನಿ ರೀ. ಕೊನೆವರೆಗೂ ವಿಡಿಯೋ ನೋಡಿಕೊಂಡು ಪರ್ಫೆಕ್ಟಾಗಿ ನೋಡಿಕೊಂಡು ಕಲ್ತ್ಕೊಂಡು ಸ್ಟಿಚ್ ಮಾಡಿಕೊಂಡು ಟ್ರೈ ಮಾಡಿ ನೋಡಿರಿ. ಇಲ್ಲಿ 2 ಇಂಚಿನಷ್ಟು ಬಟ್ಟೆನ ಎಕ್ಸ್ಟ್ರಾ ಮಾರ್ಕ್ ಹಾಕ್ಕೊಂಡು ಒಂದು ಲೈನನ್ನು ಹಾಕ್ಕೊಂಡೆ ನಾನು. ಅಲ್ಲಿಂದ ನಮ್ಮದು ಪ್ಯಾಂಟಿನ ಉದ್ದ ಎಷ್ಟು ತೊಗೊಳ್ಳೋದಂದ್ರೆ 36 ಇಂಚು ತೊಗೊಳ್ಳೋದು, ಅಂದರೆ 36 + 2 ಇಂಚ್ ರೀ ಇಲ್ಲಿ ನಮಗೆ ಬೇಕಾಗಿರೋದು. ಈ ರೀತಿ ನಾನು ಒಂದು ಮಾರ್ಕನ್ನು ಹಾಕ್ಕೊಂಡೆ. ನೋಡಿರಿ, ಮೇಲೆ 36 ಇಂಚಿಗೆ ಮಾರ್ಕ್ ಹಾಕ್ಕೊಂಡೆ. ಮತ್ತು ಅಲ್ಲಿಂದ ಮೇಲೆ 2 ಇಂಚು, ಅಂದ್ರೆ ಮೇಲೆ 2 ಇಂಚು, ಕೆಳಗಿನ 2 ಇಂಚು. ನಮಗೆ ರೆಡಿ ಪ್ಯಾಂಟ್ ಎಷ್ಟು ಬೇಕಲ್ರಿ, ಅದು 36 ಇಂಚು. ನೀವು ಟೋಟಲ್ ಹೇಳ್ಬೋದು ಅಂದ್ರೆ ನಮಗೆ 2 ಮಾರ್ಕ್ ಬೇಕಾಗತ್ತಂತೇಳಿ ನಾನು ನಿಮಗೆ ಹೇಳತ್ತೀನಿ ಅಷ್ಟೇ. 2 ಇಂಚು ಮೇಲೆ ಫೋಲ್ಡಿಂಗ್ ಮಾಡೋಕ್ಕೆ ಬೇಕು, ಕೆಳಗೆ 2 ಇಂಚು ಫೋಲ್ಡಿಂಗ್ ಮಾಡೋಕ್ಕೆ ಬೇಕು. 36 ರೆಡಿ ಪ್ಯಾಂಟ್. ಈ ರೀತಿ ನೀವು ಮಾಡಿ ನೋಡಿರಿ. ಮತ್ತು ಫೋಲ್ಡಿಂಗ್ ಇದ್ದದ್ದು ನನ್ನ ಸೈಡ್ ಐತ್ರಿ, ಫೋಲ್ಡಿಂಗ್ ಇದ್ದದ್ದು ನನ್ನ ಸೈಡ್. ಬರೀ ನಾನು ಒಂದು ಅಂದ್ರೆ 2 ಪೀಸಸ್ ಅಷ್ಟೇ ಐತ್ರಿ. ಇದು 2 ಪೀಸ್ ಫೋಲ್ಡಿಂಗ್ ಐತ್ರಿ. ಅಂದರೆ ಇನ್ನು ನಮ್ಮದು ನಡದ ಸುತ್ತಳತೆ ಎಷ್ಟು ಇರುತ್ತಲ್ಲ ಅದಕ್ಕಿಂತ ಒಂದು 3 ಇಂಚು ಹೆಚ್ಚಿಗೆ ತೊಗೋಬೇಕ್ರಿ. 12 ಇಂಚು ಪ್ಲಸ್ ಒಂದು 3 ಇಂಚಿನಷ್ಟು ನೋಡಿರಿ. ನೆಕ್ಸ್ಟ್ ಇಲ್ಲಿಂದ ಎಷ್ಟು ತೊಗೋಬೇಕು ತೆಳಗೆ ಅಂದರೆ ಇದು 12 ಇಂಚ್ ರೀ. ಇದು 12 ಇಂಚಿಗೆ ಈ ರೀತಿ ಹಾಕ್ಕೊಂಡು ಒಂದು ಸ್ಕ್ವೇರ್ ಹಾಕೋಬೇಕು. ಅಲ್ಲಿಂದ 2 ಇಂಚ್ ಎಕ್ಸ್ಟ್ರಾ ತೊಗೋಬೇಕು. ನೆಕ್ಸ್ಟ್ ಅಲ್ಲಿಂದ ನಮಗೆ ಸೀಟ್ ಒಳಗೆ ಎಷ್ಟಿರುತ್ತಲ್ಲ ಅದನ್ನು ಮೆಜರ್ಮೆಂಟ್ ಮಾಡಿಕೊಂಡು ಸೆಂಟ್ರಲ್ಲಿ ಈ ರೀತಿ ಒಂದು ಫೋಲ್ಡ್ ಮಾಡಿಕೊಂಡು 7.5 ಇಂಚ್ ರೀ, ಅಂದರೆ 15 ಇಂಚ್ ಬಂತದ. ಮೇಲೆ 12 ಇಂಚು. ನೆಕ್ಸ್ಟ್ ಇಲ್ಲಿಂದ 3 ಇಂಚು ಎಕ್ಸ್ಟ್ರಾ ತೊಗೊಂಡೆ. ಇಲ್ಲ ಕಾಲಿನ ಸುತ್ತಳತೆಗೆ 7 ಇಂಚು. 7 ಇಂಚು ಅಲ್ಲಿಂದ ಸೈಡ್ ನಮ್ಮದು ಫೋಲ್ಡಿಂಗ್ ಇರುತ್ತಲ್ಲ ಅಲ್ಲಿಂದ ತೊಗೋಬೇಕು. ಆಮೇಲೆ 7 ಇಂಚು ಸೆಂಟ್ರ್ ಏನೈತಲ್ಲ 3.5 ಇಂಚಿಗೆ ಮಾರ್ಕ್ ಹಾಕಿ, ಮತ್ತು ಆ 3.5 ಇಂಚಿಂದ ಮತ್ತೆ 7 ಇಂಚು ನಾವು ಮಾರ್ಕ್ ತೊಗೋಬೇಕು. ಅಂದರೆ ಸೆಂಟ್ರ್ ಪಾರ್ಟಲ್ಲಿ ತೊಗೋಬೇಕ್ರಿ ನಾವು, ಫೋಲ್ಡಿಂಗಿಂದ ತೊಗೋಬಾರ್ದು. ಸ್ಟ್ರೇಟ್ ಪ್ಯಾಂಟ್ ಇರೋದ್ರಿಂದ ಇದೇ ರೀತಿನ ನೀವು ಕಟ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಇರುವಂಥ ಬಟ್ಟೆ ಕಟ್ಟಿಂಗ್ ಆಗ್ತೈತಿ. ನೋಡಿರಿ, ಈಗ ಇಲ್ಲಿ ಒಂದು ಸ್ಕ್ವೇರ್ ಲೈನ್ ಹಾಕೋರಿ. ಹಾಕ್ಕೊಂಡು ನಿಮಗೆ ನೋಡಿರಿ ಏನದು 15 ಇಂಚಿಗೆ ನಮ್ಗೆ ಈ ಕಡೆ ಫೋಲ್ಡಿಂಗ್ ಕಡೆ ಲೈನ್ ಬಂದೈತಲ್ಲ, ಈ ರೀತಿ ಒಂದು ಕರ್ವ್ದೊಳಗೆ ಒಂದು ಲೈನ್ ಹಾಕೋರಿ. ಈ ಕಡೆನೂ ಕರ್ವಿಂಗ್ದೊಳಗೆ ಒಂದು ಲೈನ್ ಹಾಕೋರಿ. ಸ್ಟ್ರೇಟ್ ಹಾಕೋಬೇಡ್ರಿ, ಒಟ್ಟು ಹಿಂಗೆ ಕರ್ವ್ ಅಂದ್ರೆ ಸ್ವಲ್ಪ ಕ್ರಾಸ್. ಇದಕ್ಕೊಂದು ಸ್ಕೇಲ ಬರುತ್ತೆ ರೀ. ಜಸ್ಟ್ ನಾನು ಕೈಲಿನ ಪ್ರಾಕ್ಟೀಸ್ ಮಾಡೀನಿ ಅಂತೇಳಿ ನನ್ನ ಕೈಲಿನ ಹಾಕೀನಿ. ಜಸ್ಟ್ ನೀವು ಸ್ಕೇಲ್ ಇದ್ದರೆ ಸ್ಕೇಲ್ ಯೂಸ್ ಮಾಡಿನೂ ಹಾಕ್ಬೋದು. ಇಷ್ಟು ಮಾಡಿದ್ರಿ ಅಂದರೆ ಇದು ಫ್ರಂಟ್ ಪಾರ್ಟ್ ಪ್ಯಾಂಟಿಂದ ಫ್ರಂಟ್ ಪಾರ್ಟ್ ಅಷ್ಟೇ ರೀ ಇದು. ಈ ರೀತಿ ನೀವು ಕಟ್ಟಿಂಗ್ ಮಾಡಿ ಇಟ್ಕೋರಿ. ಫಸ್ಟ್ ಇದು ಫ್ರಂಟ್ ಪಾರ್ಟ್ ಇಷ್ಟ ಆದಮೇಲೆ ಈಗ ಬ್ಯಾಕ್ ಪಾರ್ಟ್ ಇದನ್ನೆಲ್ಲ ಕಟ್ಟಿಂಗ್ ಮಾಡಿ ತೆಗಿಯೋಣಂತ. ತೆಗೆದು ಬ್ಯಾಕ್ ಪಾರ್ಟನ್ನು ಕಟ್ಟಿಂಗ್ ಮಾಡೋದನ್ನು ಹೇಳ್ತೀನಂತ. ಅಂದರೆ ನೋಡಿರಿ, ಇನ್ನೊಮ್ಮೆ ಹೇಳ್ತೀನಿ. ಇಲ್ಲಿ ನಾವು ನಡೆದ ಸುತ್ತಳತೆ 12 ಇಂಚ್ ತೊಗೊಂಡಿನಿ. ಇದು ಟೇಪ್ ಹಾಕಿದ್ದು 15 ಇಂಚ್ ತೊಗೊಂಡಿನಿ. 15 ಇಂಚು. ಇದು 12 ಇಂಚು. ಅಲ್ಲಿಂದ ಸೀಟು 12 ಇಂಚು. ಮೇಲಿನಿಂದ ತೆಳಗೆ ಸೀಟು 12 ಇಂಚು. ನೋಡಿರಿ ಮೇಜರ್ 14 ಇಂಚು, 12 ಇಂಚು, ಇದು 12 ಇಂಚು. ನೋಡಿರಿ, ನಾನು ಮಾರ್ಕ್ ಹೇಳಿದೆ ಇಷ್ಟು. 12 ಇಂಚು, ಇದು 12 ಇಂಚು, ಇದು 14 ಇಂಚು, ಇದು 7.5 ಇಂಚು. ನೋಡಿರಿ, ಇಲ್ಲಿ ಕರೆಕ್ಟಾಗಿ ನಿಮ್ಗೆ ಇಷ್ಟು ಮೆಜರ್ಮೆಂಟು ಬರುತ್ತೆ ತೋರಿಸ್ತೀನಿ. ಇಲ್ಲಿ 2 ಇಂಚು, ಇದು 2 ಇಂಚು. ನಾವು ಏನು ಮಾರ್ಕ್ ಹಾಕಿದ್ದೆ ಐತಲ್ರಿ ಅದನ್ನಿಷ್ಟು ಕಟ್ಟಿಂಗ್ ಮಾಡಿ ತೆಗಿಯೋಣಂತ.
ಸ್ವಲ್ಪ ಆಗ ವಿಡಿಯೋ ಕಾಣತಿದ್ದಿಲ್ಲ ರೀ. ಈಗ ನೋಡಿರಿ ನಾನು ಎಷ್ಟು ಮೆಜರ್ಮೆಂಟ್ ಹೇಳೀನಿ ರೀ. ನೀವು ಜಸ್ಟ್ ಒಂದು ಡ್ರಾ ಮಾಡಿ ಇಟ್ಕೋರಿ ಒಂದು ಬುಕ್ ಒಳಗೆ. ಆಮೇಲೆ ನಿಮ್ಮ ಮೆಜರ್ಮೆಂಟದ ಪ್ರಕಾರ ನೀವು ಇದನ್ನು ಮಾಡ್ಬೋದು. ಈಗ ಯಾಕೆ 12 ಇಂಚ್ ತೊಗೊಂಡಿನಿ ಅಂತಂದ್ರೆ ನಿಮ್ಮದು ನಡದ ಸುತ್ತಳತೆ 36 ಇತ್ತಂದ್ರೆ ಡಿವೈಡೆಡ್ ಬೈ ಎಷ್ಟಾಗುತ್ತೆ ರೀ 18 ಇಂಚು. ಅದ್ರದ್ದು 4ನೇ ಒಂದು ಭಾಗ ಎಷ್ಟಾಗುತ್ತೆ 9 ಇಂಚು ಪ್ಲಸ್ 3 ಇಂಚು ಎಕ್ಸ್ಟ್ರಾ ತೊಗೋಬೇಕು. ನಿಮ್ಮ ನಡ ಸುತ್ತಳತೆ ಎಷ್ಟೈತಲ್ಲ ಅದಕ್ಕಿಂತ 3 ಇಂಚು ಎಕ್ಸ್ಟ್ರಾ ತೊಗೋಬೇಕು. ಅಲ್ಲಿಂದ ಸೇಮ್ ಮೆಜರ್ಮೆಂಟ್ ರೀ. ಸೀಟನ್ನು ನೀವು ಏನು ಮಾಡ್ಬೋದು 12 ಇಂಚ ತೊಗೊಂಡು ಅಲ್ಲಿಂದ 3 ಇಂಚು ಎಕ್ಸ್ಟೆಂಡ್ ಮಾಡಿರಿ. ನಿಮ್ಮ ನಡದ ಸುತ್ತಳತೆ 32 ಇತ್ತು ಅಂದ್ರೆ 8 ಇಂಚ್ ತೊಗೋರಿ. 8 ಇಂಚ್ ತೊಗೊಂಡು ಅಂದ್ರೆ 4ನೇ ಒಂದು ಭಾಗ ಎಷ್ಟಾಗುತ್ತೆ ರೀ 8 ಇಂಚ್. 8 ಇಂಚಿಂದ ನಾವೇನು ಮಾಡಬೇಕು, ಎಲ್ಲೆಲ್ಲಿ ಎಷ್ಟು ಮೆಜರ್ಮೆಂಟ್ ಹೆಚ್ಚಿಕೊತ ಹೋಗಿನಲ್ಲ ಅಲ್ಲೆಲ್ಲ ಹೆಚ್ಚಿಸ್ಕೊತ ಹೋಗ್ರಿ. ಅಂದರೆ ಸೀಟಲ್ಲಿ 2.5 ಇಂಚ್ ಹಚ್ತೀನಿ ರೀ ನಾನು. ಅಲ್ಲಿ ಸೀಟಿನ 14.5 ಏನೇನು ತೊಗೊಂಡಿಲ್ಲ ಅಲ್ಲಿ 2.5 ಇಂಚ್ ಹಚ್ಚೀನಿ. ನೀವು ಹಂಗೆ 8 3 11 ತೊಗೋರಿ. ಇಲ್ಲಿ ಮ್ಯಾಲೆ ನಡ ಸುತ್ತಳತೆ. ನೆಕ್ಸ್ಟ್ ಇಲ್ಲಿ 11 ಸೀಟ್ ತೊಗೋರಿ. ನೆಕ್ಸ್ಟ್ ಅಲ್ಲಿ ಎಕ್ಸ್ಟೆಂಡ್ ಮಾಡ್ಕೊಳ್ಳೋದು 13.5 ತೊಗೋರಿ. ಈ ರೀತಿಯಾಗಿ ನಾನು ಏನೆಲ್ಲ ಎಕ್ಸ್ಟೆಂಡ್ ಮಾಡಿನಲ್ಲ ಫಸ್ಟ್ ನಿಮ್ಮ ನಡದ ಸುತ್ತಳತೆ ಮೇನ್ ಆಗುತ್ತೆ ರೀ. ಇಲ್ಲಿ ನಡದ ಸುತ್ತಳತೆ ತೊಗೊಂಡು ನೀವು ಎಲ್ಲದನ್ನು ಮೆಜರ್ಮೆಂಟ್ ಮಾಡಿರಿ. ನೋಡಿರಿ ಇಲ್ಲೆಲ್ಲ ಕಡೆನೂ ಸೇಮ್, ಈ ಕಡೆ ಸೈಡ್ ಎಲ್ಲ ಸೇಮ್. ಫ್ರಂಟ್ ಪಾರ್ಟ್ ನಾನು ಬ್ಯಾಕ್ ಪಾರ್ಟ್ ಕಟ್ ಮಾಡ್ಬೇಕಾರೆ ನೋಡಿರಿ ಎಲ್ಲೆಲ್ಲಿ ಮಾರ್ಕ ಈಗೇನು ಹಾಕತ್ತಿಲ್ಲ ಎಲ್ಲನೂ ಕೆಳಗಡೆಯಿಂದ ಕಾಲು ಕಡೆಯಿಂದನೂ 2 ಇಂಚು ಎಕ್ಸ್ಟೆಂಡ್ ಮಾಡ್ಕೊಂಬರ್ರಿ. ಅದು ಆ ಕಡೆ ಸೈಡ್ ಅಷ್ಟೇ ರೀ. ನೋಡಿರಿ ಇಲ್ಲಿ ಮೇಲೂ 2 ಇಂಚು ಈ ರೀತಿ ಮಾರ್ಕ್ ಹಾಕೋರಿ. ಜಸ್ಟ್ ಅದು ಯಾವ ರೀತಿ ಶೇಪ್ ಐತಲ್ಲ ಅದೇ ರೀತಿನ ಇನ್ನು ಮಾರ್ಕ್ ಹಾಕಿದ್ದು ಏನು ಪಾಯಿಂಟ್ಸ್ ಅದಾವಲ್ಲ ಅವನು ಅದೇ ರೀತಿನ ಶೇಪ್ ಹಾಕೋರಿ. ನೋಡಿರಿ ಈ ರೀತಿ ಸೀಟಿನ ಶೇಪ್ನು ಸೇಮ್ ಹಾಗೆ ಹೆಂಗಿತ್ತಲ್ರಿ ಫ್ರಂಟಿಂದ ಅಷ್ಟೇ. ಜಸ್ಟ್ ನಾವೇನು ಡಾಟ್ ಹಾಕ್ಕೊಂಡಿವಲ್ಲ 2 ಇಂಚಿನ ಎಕ್ಸ್ಟ್ರಾ ತೊಗೊಂಡಿವಲ್ಲ ಅದನ್ನು ಸೇಮ್ ಶೇಪ್ ಒಳಗೆ ಹಾಕೋಬೇಕು. ನೋಡಿರಿ ಅಲ್ಲಿ 2 ಇಂಚ್ ಏನು ತೊಗೊಂಡಲ್ಲ ಅದನ್ನು ಕ್ರಾಸ್ ಆಗಿ ಇಲ್ಲಿ ಈ ಕಡೆ ಸೈಡ್ 2 ಇಂಚ್ ಎಕ್ಸ್ಟೆಂಡ್ ಮಾಡ್ಕೋಬಾರ್ದು ರೀ. ಆ ಕಡೆ ಸೀಟ್ ಕಡೆ ಅಷ್ಟೇ 2 ಇಂಚ್ ಎಕ್ಸ್ಟೆಂಡ್ ಮಾಡ್ಕೋಬೇಕು. ಈ ಕಡೆ ಮಾಡ್ಕೋಬಾರ್ದು. ಅದನ್ನು ಡೌನಿಂಗ್ದೊಳಗೆ ಬಂದು ಲೈನ್ ಹಾಕೊಂಡ್ಬಿಡ್ಬೇಕು. ಈ ಕಡೆ ಏನು ನಮ್ಮದು ಫೋಲ್ಡಿಂಗ್ ಸೈಡ್ ಐತಲ್ರಿ ಅಲ್ಲಿ ಯಾವುದೇ ರೀತಿಯಾದಂಥ ಎಕ್ಸ್ಟ್ರಾ ಮಾರ್ಕ್ ಹಾಕೊಳ್ಳೋದಿರುವುದಿಲ್ಲ. ಜಸ್ಟ್ ಏನು ಫ್ರಂಟ್ ಪಾರ್ಟಿನ ಪ್ಯಾಂಟ್ ಕಟ್ಟಿಂಗ್ ಮಾಡಿವಲ್ಲ ಅದೇ ಪಾಯಿಂಟ್ ಅದೇ ಮಾರ್ಕ್ ಹಾಕೋರಿ. ಆ ಕಡೆ ಸೈಡ್ ಅಂದ್ರೆ ನಮ್ಮ ಅಪೋಸಿಟ್ ಸೈಡ್ ಅಷ್ಟೇ 2 ಇಂಚನ್ನು ಎಲ್ಲ ಕಡೆನೂ 2 ಇಂಚ್ ಆ ಕಡೆ ಸೈಡ್. ನೆಕ್ಸ್ಟ್ ಮೇಲೆ ನಮ್ಮ ನಡದ ಪಟ್ಟಿ ಕಡೆನೂ 2 ಇಂಚ್. ಆದರೆ ಒಂದು ಸೈಡ್ ಅಷ್ಟೇ ಆ ಕಡೆ ಸೀಟ್ ಕಡೆ ಅಷ್ಟೇ 2 ಇಂಚ್ ಎಕ್ಸ್ಟೆಂಡ್ ಮಾಡ್ಕೋಬೇಕು. ಈ ಕಡೆ ಸೈಡ್ ಏನು ಮಾಡಬೇಕು ಅಷ್ಟೇ ಎಷ್ಟಿತ್ತಲ್ಲ ಫಸ್ಟ್ ಫ್ರಂಟ್ ಪಾರ್ಟಿಂದ ಅಷ್ಟೇ ತೊಗೋಬೇಕು. ನೋಡಿ 2 ಇಂಚು ಎಲ್ಲ ಕಡೆನೂ 2 ಇಂಚ್. ಅದೇನಾಗುತ್ತೆ ರೀ ಕ್ರಾಸ್ ಬರುತ್ತೆ ರೀ. ಕ್ರಾಸ್ ಆಗಿನ ಕಟ್ ಮಾಡಿರಿ. ನೀವು ಕ್ರಾಸ್ ಆಗಿನ ಮಾರ್ಕ್ ಹಾಕ್ರಿ. ಎಲ್ಲ ಕಡೆನೂ 2 ಇಂಚ್. ಈ ಕಡೆ ಮಾಡಬಾರ್ದ್ರಿ, ಈ ಕಡೆ ಅಷ್ಟೇ ಎಕ್ಸ್ಟೆಂಡ್ ಮಾಡ್ಕೋಬೇಕು. ನೋಡಿರಿ ಇಲ್ಲೇ ಕ್ರಾಸ್ ಆಗಿನ ಲೈನ್ ಹಾಕ್ಕೋಬೇಕು. ನಾನು ತೋರ್ಸಾತೀನಿಲ್ಲ ಅಲ್ಲೇ ಕ್ರಾಸ್ ಆಗಿನ ಬರ್ತೈತಿ. ಯಾಕೆ ಕ್ರಾಸ್ ಬಂತಂದ್ರೆ ಅಲ್ಲಿ ನಮಗೆ ಸೀಟ್ ಒಳಗೆ ಯಾವುದೇ ಪ್ರಾಬ್ಲಮ್ ಬರಬಾರ್ದು. ಅಂದ್ರೆ ಫಿಟ್ಟಾಗಿ ಹರಿಬಾರ್ದು, ಪಿಸಿಬಾರ್ದು. ಬಟ್ಟೆ ಯಾವುದೇ ಇರಲಿ ಹೆಂಗೆ ಇರಲಿ ಸ್ಟ್ರೇಟ್ ಪ್ಯಾಂಟಿಗೆ ಒಂದು ಸ್ವಲ್ಪ ಸೀಟ್ ದೊಡ್ಡದಿತ್ತಂದ್ರೆ ಅಷ್ಟೇ ನಮ್ಗೆ ಇದಾಗುತ್ತೆ. ಯಾಕಂದ್ರೆ ಸ್ಟ್ರೇಟ್ ಪ್ಯಾಂಟ್ ಒಳಗೆ ಬಟ್ಟೆ ಯಾವುದು ಪ್ಲೇಟ್ಸ್ ಕೊಟ್ಟಿರೋಂಗಿಲ್ಲ, ಹಿಂಗೆ ಪ್ಲೇನ್ ಇರುತ್ತಲ್ರಿ. ಹೀಗಾಗಿ ನಾವು ಸ್ವಲ್ಪ ಬಟ್ಟೆನ ಎಕ್ಸ್ಟೆಂಡ್ ಮಾಡಿ ಈ ರೀತಿ ಕಟ್ಟಿಂಗ್ ಮಾಡ್ಕೊಂಡ್ರೆ ಅಂದ್ರೆ ನಿಮಗೆ ಸೀಟ್ ಒಳಗೆ ಯಾವುದೇ ರೀತಿಯಾದಂಥ ಹೊಲಿಗೆ ಬಿಚ್ಚುವಂಗೆ ಪಿಸಿಯುವಂಗೆ ಈ ರೀತಿ ಏನೂ ಆಗಂಗಿಲ್ಲ. ಈ ರೀತಿ ಈ ಮೆಥಡ್ ಒಳಗೆ ಫಾಲೋ ಮಾಡಿ ನೀವು ಕಟ್ ಮಾಡಿದ್ದಾತಂದ್ರೆ ಕರೆಕ್ಟಾಗಿ ಬರ್ತೈತಿ. ಈ ಕಟ್ಟಿಂಗ್ ವಿಡಿಯೋನ ನೋಡ್ಕೊರಿ. ನಾನು ಸ್ಟಿಚಿಂಗ್ ವಿಡಿಯೋನು ಹಾಕ್ತೀನಿ ಅಂತ ಸ್ಟಿಚಿಂಗ್ ವಿಡಿಯೋನು ನೋಡಿಕೊಂಡು ನೀವು ಈ ರೀತಿ ಪ್ಯಾಂಟ್ ಸ್ಟಿಚಿಂಗ್ ಮಾಡೋದನ್ನು ಕಲೀರಿ. ಬಿಗಿನರ್ಸ್ ಇದ್ರೆ ಅಂದರೆ ಅದು ಭಾಳ ಯೂಸ್ ಆಗ್ತೈತಿ. ಅಂದರೆ ಈ ಟ್ರೆಂಡಿಂಗ್ ಒಳಗೆ ಇರುವಂಥ ಪ್ಯಾಂಟ್ ಇದು. ಈ ರೀತಿಯಾಗಿ ಟ್ರಯಲ್ ಮಾಡಿ ನೋಡಿರಿ. ನಂದೇ ಇದು ಮೆಜರ್ಮೆಂಟ್. ನಾನು ಇದನ್ನು ಕಟ್ ಮಾಡಿ ಸ್ಟಿಚ್ ಮಾಡಿ ಟ್ರೈ ಮಾಡಿ ನೋಡೀನಿ. ಸಖತ್ತಾಗಿ ಬಂದೈತೆ ರೀ. ನೀವು ಟ್ರೈ ಮಾಡಿ ನೋಡಿರಿ. ಥ್ಯಾಂಕ್ ಯು ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಪ್ಲೀಸ್.